ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಫವಂಚ್. ಪ್ಯಾಲೆಸ್ತೀನ್ನಲ್ಲಿ ಇಸ್ರೇಲ್ನ ವಿರುದ್ಧ ನಡೆಯುತ್ತಿರುವ ದಾಳಿ, ಸಾಮೂಹಿಕ ಹತ್ಯೆಗಳು, ವಿನಾಶ 2023 ಅಕ್ಟೋಬರ್ 7ಕ್ಕೆ ಆರಂಭಗೊಂಡದ್ದು ಅಲ್ಲ, ಅಲ್ಲಿ ಕಳೆದ 76 ವರ್ಷಗಳಿಂದ ನಡೆಯುತ್ತಿದೆ ಎಂದು ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ದಕ್ಷಿಣ ಆಫ್ರಿಕಾ ವಾದ ಮಂಡಿಸಿದೆ. ಗಾಜಾದ ವಂಶಹತ್ಯೆ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟು ICJಯಲ್ಲಿ ನಡೆದ ವಿಚಾರಣೆಯಲ್ಲಿ ವಾದ ಆಲಿಸುವ ವೇಳೆ ದಕ್ಷಿಣ ಆಫ್ರಿಕಾದ ಕಾನೂನು ಸಚಿವ ರೊನಾಲ್ಡ್ ಲ್ಯಾಮೊಲಾ ಈ ರೀತಿ ಇಸ್ರೇಲ್ ವಿರುದ್ಧ ಪ್ರಬಲ ವಾದವನ್ನು ಮಂಡಿಸಿದರು. 2023 ಕಳೆದ 76 ವರ್ಷಗಳಿಂದ ಪ್ಯಾಲೆಸ್ತೀನ್, ಅದು ಇಸ್ರೇಲಿನ ತಂತ್ರಪೂರ್ವಕ ದಮನಿಸುವಿಕೆ, ದಾಳಿ ಮಾಡುವುದನ್ನು ಅನುಭವಿಸುತ್ತಾ ಬಂದಿದೆ. ಅಕ್ಟೋಬರ್ 7ರ ನಂತರ ಎಲ್ಲ ಮಿತಿಗಳನ್ನು ಉಲ್ಲಂಘಿಸಿ ಇದು ದೈನಂದಿನ ಘಟನೆಯಾಗುತ್ತಿದೆ. ಒಂದು ದೇಶದ ಮೇಲೆ ಎಷ್ಟೇ ಗಂಭೀರ ದಾಳಿ ನಡೆಸುವುದಿದ್ದರೂ ಅದರ ಹೆಸರಿನಲ್ಲಿ ಕಾನೂನಿನ ನಿಯಮಗಳ ಎಲ್ಲ ಪರಿಧಿಗಳನ್ನು ಉಲ್ಲಂಘಿಸಿ ಸಾಮೂಹಿಕ ಹತ್ಯೆ ಮಾಡಿರುವುದನ್ನು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ. ಅಕ್ಟೋಬರ್ 7ರಂದು ನಡೆದ ದಾಳಿಗೆ ಪ್ರತಿಕ್ರಿಯೆ ಈ ಮೇಲೆ ತಿಳಿಸಿದ ಮಿತಿಗಳನ್ನು, ಪರಿಧಿಗಳನ್ನು ಉಲ್ಲಂಘಿಸಿದೆ. ವಂಶಹತ್ಯೆ ತಡೆಯುವ ಅಂತಾರಾಷ್ಟ್ರೀಯ ಕಾನೂನು ಒಪ್ಪಂದವನ್ನು ಇಸ್ರೇಲ್ ಉಲ್ಲಂಘಿಸಿದೆ ಎಂದು ರೊನಾಲ್ಡ್ ಲ್ಯಾಮೊಲಾ ವಾದಿಸಿದರು. ಇದು ಮಾನವೀಯತೆಯ ಭಾಗವಾಗಿದೆ ಎಂಬ ಪೂರ್ಣ ಅರಿವಿನೊಂದಿಗೆ ಪ್ಯಾಲೆಸ್ತೀನ್ನ ಜನರಿಗಾಗಿ ತುಂಬ ದೂರದಿಂದಲೂ ನಾವು ಸಹಾಯವನ್ನು ತಲುಪಿಸುತ್ತೇವೆ. ಇದು ನಮ್ಮ ಸ್ಥಾಪಕ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದು ಕೂಡ ಆಗಿದೆ. ನಮ್ಮ ಈ ನಿಲುವಿನಲ್ಲಿ ನಾವು ಗಟ್ಟಿಯಾಗಿ ನಿಂತಿದ್ದೇವೆ. ವಂಶಹತ್ಯೆ ತಡೆಯುವ ಒಪ್ಪಂದವನ್ನು ದಕ್ಷಿಣ ಆಫ್ರಿಕಾ ಒಪ್ಪಿಕೊಂಡಿದೆ, ಅಂಗೀಕರಿಸಿದೆ. ಪ್ರಸ್ತುತ ಒಪ್ಪಂದದಲ್ಲಿ ಸಹಿ ಹಾಕಿರುವ ಕಕ್ಷಿ ನಾವು ಎಂಬ ನೆಲೆಯಲ್ಲಿ ಈ ಕೋರ್ಟನ್ನು ಸಮೀಪಿಸುತ್ತಿದ್ದೇವೆ. ಇದು ಪ್ಯಾಲೆಸ್ತೀನಿಗಳು ಮತ್ತು ಇಸ್ರೇಲಿಗಳೊಡನೆ ಒಂದೇ ರೀತಿ ವರ್ತಿಸುವವರು ನಾವು ಎಂಬುದಕ್ಕೆ ಬದ್ಧರಾಗಿದ್ದೇವೆ ಎಂದು ಲಾಯೋಲಾ ಕೋರ್ಟಿನಲ್ಲಿ ಹೇಳಿದರು. ಕೊನೆ ಪಕ್ಷ 2004ರಿಂದ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ವಾಯು, ಭೂ, ಜಲ ಗಡಿಗಳನ್ನು ಬಂದ್ ಮಾಡಿ ದಿಗ್ಬಂಧವನ್ನು ಮುಂದುವರಿಸುತ್ತಿದೆ. ನೀರು, ವಿದ್ಯುತ್, ಇತರ ಮೂಲಭೂತ ಸೌಕರ್ಯಗಳು, ಸರ್ಕಾರಿ ವ್ಯವಸ್ಥೆಗಳ ಮೇಲೆ ಕಠಿಣ ನಿಯಂತ್ರಣ ಮುಂದುವರಿಯುತ್ತಿದೆ. ಕನ್ವೆನ್ಷನ್ ಆರ್ಟಿಕಲ್ 1ರಲ್ಲಿ ಪ್ರತಿಪಾದಿಸುವ ವಂಶಹತ್ಯೆ ತಡೆಯುವುದಕ್ಕಾಗಿಯೇ ದಕ್ಷಿಣ ಆಫ್ರಿಕಾ ಈ ಪ್ರಕರಣದಲ್ಲಿ ಮುಂದೆ ಬಂದಿದೆ. ಕೋರ್ಟ್ ಮೂಲಕ ಸಮಸ್ಯೆ ಬಗೆಹರಿಸುವುದಕ್ಕೆ ಇಸ್ರೇಲ್ ಸಿದ್ಧವಾಗಿರುವುದನ್ನು ನಾವು ಸ್ವಾಗತಿಸುತ್ತೇವೆ ಎಂದು ದಕ್ಷಿಣ ಆಫ್ರಿಕಾದ ಕಾನೂನು ಸಚಿವರು ಹೇಳಿದರು. ಹೇಗ್ನ ಅಂತಾರಾಷ್ಟ್ರೀಯ ಕೋರ್ಟು ICJಯಲ್ಲಿ ವಿಚಾರಣೆ ಶುರುವಾಯಿತು. ಅಂತಾರಾಷ್ಟ್ರೀಯ ವಂಶಹತ್ಯೆ ತಡೆಯುವ ಒಪ್ಪಂದ ಉಲ್ಲಂಘಿಸಿ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ವಂಶಹತ್ಯೆಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದಕ್ಷಿಣ ಆಫ್ರಿಕಾ ಈ ಕೋರ್ಟಿನ ಮೊರೆ ಹೋಗಿದ್ದು, ಕೋರ್ಟಿನ ಕಲಾಪಕ್ಕೆ ICJ ಅಧ್ಯಕ್ಷ ಯುವಾನ್ ಡೊನಾಗ್ ಅವರು ನೇತೃತ್ವವನ್ನು ನೀಡುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಈ ಕೋರ್ಟಿನ ಜಡ್ಜುಗಳಲ್ಲಿ ಭಾರತ ಸಹಿತ ಒಟ್ಟು 17 ದೇಶಗಳ ಜಡ್ಜುಗಳು ವಾದವನ್ನು ಆಲಿಸುತ್ತಿದ್ದಾರೆ. ಇನ್ನೊಂದು ಕಡೆ ಕುವೈಟ್ ತಮ್ಮ ಮಾನವೀಯ ಸಹಾಯವನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದೆ. ಜೊತೆಗೆ ಕುವೈಟ್ನ ಸಹಾಯ ವಸ್ತುಗಳು ರಫಾಗಳಿಗೆ ರವಾನೆಯಾಗಿದೆ. ಇನ್ನೊಂದು ಕಡೆ ವಿಶ್ವ ಆರೋಗ್ಯ ಸಂಘಟನೆ ಉತ್ತರ ಗಾಜಾದಲ್ಲಿ ಸಹಾಯವನ್ನು ತಲುಪಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಇಸ್ರೇಲ್ನಲ್ಲಿ ವಿನಂತಿಸಿದೆ. ಈಗಾಗಲೇ ಗಾಜಾದಲ್ಲಿ 23,000ಕ್ಕಿಂತಲೂ ಹೆಚ್ಚು ಮಂದಿ ಇಸ್ರೇಲ್ನ ವಾಯು ದಾಳಿಯಿಂದ ಜೀವ ಕಳೆದುಕೊಂಡಿದ್ದಾರೆ. 50,000ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗಿದ್ದಾರೆ. ಹೂತಿಗಳು ಅಮೆರಿಕದ ಹಡಗಿನ ಮೇಲೆಯೂ ದಾಳಿ ಮಾಡಿದರು. ಇನ್ನೊಂದು ಕಡೆ ಲೆಬನಾನ್ ಗಡಿಭಾಗದಲ್ಲಿ ಇಸ್ರೇಲ್ನ ಸೈನಿಕ ನೆಲೆಗಳನ್ನು ಗುರಿ ಮಾಡಿ ಡ್ರೋನ್ಗಳನ್ನು ಹಾರಿಸುತ್ತಾ ಇದೆ. ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ದಕ್ಷಿಣ ಆಫ್ರಿಕಾ ಪ್ರಬಲವಾಗಿ ಪ್ಯಾಲೆಸ್ತೀನ್ನ ಪರ ವಾದವನ್ನು ಮಂಡಿಸಿದೆ. ಅಮೆರಿಕದ ವಿದೇಶ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಅವರು ಇಸ್ರೇಲ್ ತಪ್ಪಿತಸ್ಥ ಅಲ್ಲ, ಮೊದಲು ದಾಳಿ ಮಾಡಿದ್ದು ಹಮಾಸ್, ಆದ್ದರಿಂದ ಗಾಜಾದಲ್ಲಿ ನಡೆಯುವ ಇಷ್ಟು 1000 ಮಂದಿಯ ಹತ್ಯೆಗೂ ಅದೇ ಹೊಣೆಗಾರ ಎಂದು ಹೇಳಿತ್ತು. ಗಾಜಾದಲ್ಲಿ ನಡೆಯುವ ಸಾವಿರಾರು ಮಂದಿಯ ಹತ್ಯೆಗೆ ಹಮಾಸೆ ಕಾರಣ, ಹೊಣೆಗಾರ ಎಂದು ಹೇಳಿದ್ದರು. ಅದಕ್ಕೆ ನೇರ ಪ್ರತಿ ಉತ್ತರ ಎಂಬಂತೆ
ದಕ್ಷಿಣ ಆಫ್ರಿಕಾದ ವಾದ ಮಂಡನೆಯ ಶೈಲಿ ಇದೆ. ಅಕ್ಟೋಬರ್ 7 76 ವರ್ಷಗಳ ಹಿಂದಿನಿಂದ ಇಸ್ರೇಲ್ ಫಲಸ್ತೀನಿಗೆ ದಾಳಿ ಮಾಡ್ತಾ ಇದೆ. ಆದ್ದರಿಂದ ತಪ್ಪಿತಸ್ಥ ಇಸ್ರೇಲ್ ಆಗಿದೆ ಎಂಬುದನ್ನು ಸ್ಪಷ್ಟವಾಗಿ ಪ್ರಬಲವಾಗಿ ದಕ್ಷಿಣ ಆಫ್ರಿಕಾದ ಕಾನೂನು ಸಚಿವರು ಅಂತಾರಾಷ್ಟ್ರೀಯ ಕೋರ್ಟಿನಲ್ಲಿ ಮಂಡಿಸಿದ್ದಾರೆ. ಯುದ್ಧ ನಿಲ್ಬೋದಾ? ದಕ್ಷಿಣ ಆಫ್ರಿಕಾದ ಯುದ್ಧ ನಿಲ್ಲಿಸುವ ಈ ಪ್ರಯತ್ನ ಯಶಸ್ವಿ ಆಗೋದಾ? ನೀವು ಏನು ಹೇಳುತ್ತೀರಿ? ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರಫ ಮಂಚಿ. ಜೈ ಭಾರತ್.